ವಯಸ್ಸಾಗ್ತಾ ಇದ್ದ ಹಾಗೆ ಮೆದುಳು ಕೂಡ ಚಿಕ್ಕ ಆಗ್ತಾ ಬರುತ್ತೆ. ಹೌದು, 35-40 ವರ್ಷ ಆಗ್ತಾ ಇದ್ದ ಹಾಗೆ ವರ್ಷಕ್ಕೆ 0.2% ಅಷ್ಟು ಮೆದುಳಿನ ಗಾತ್ರ ಕಡಿಮೆ ಆಗುತ್ತೆ. 60-70 ವರ್ಷ ಆದ ತಕ್ಷಣ ಇದರ ವೇಗ ಜಾಸ್ತಿ ಆಗ್ತಾ ಬರುತ್ತೆ. ಆದ್ರೆ ಹಲವಾರು ಕಾರಣಗಳಿಂದ ಮದ್ಯಪಾನ, ಧೂಮಪಾನ, ಅತಿಯಾದ ಮಾನಸಿಕ ಒತ್ತಡ, ನಿದ್ರೆಯ ಅಭಾವ, BP ಶುಗರ್ ಕಂಟ್ರೋಲ್ನಲ್ಲಿ ಇಲ್ಲದೆ ಇರುವಂಥದ್ದು, ಇದೆಲ್ಲದರಿಂದ ಇದರ ವೇಗ ಸಣ್ಣ ವಯಸ್ಸಿನಲ್ಲೇ ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನ ನಾವು ಬ್ರೈನ್ ಶಿಂಕೇಜ್ ಅಥವಾ ಸೆರೆಬ್ರಲ್ ಅಟ್ರೋಫಿ ಅಂತ ಹೇಳ್ತೀವಿ. ಇದರ ಪರಿಣಾಮ ಹಿಪೋಕ್ಯಾಂಪಸ್, ಸೆರೆಬ್ರಲ್ ಕಾರ್ಟೆಕ್ಸ್, ಫ್ರಾಂಟಲ್ ಲೋಬ್ ಮೇಲೆ ಬೀಳುತ್ತೆ. ಇದರಿಂದಾಗಿ ನಮ್ಮ ಮಾತಿನ ಸಾಮರ್ಥ್ಯ ಇರಬಹುದು, ಚಲನೆ ಇರಬಹುದು, ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇರಬಹುದು, ನಮ್ಮ ಭಾವನೆಗಳ ಮೇಲೆ ಇದರ ಪರಿಣಾಮ ಬೀರಿ ಹಲವಾರು ಸಲ ದೈನಂದಿನ ಚಟುವಟಿಕೆಗಳು ಕಷ್ಟ ಆಗ್ತಾ ಬರುತ್ತೆ. ಪ್ರತಿದಿನ ವ್ಯಾಯಾಮ, ಪೌಷ್ಟಿಕ ಆಹಾರ, ವಿಟಮಿನ್ B12, ಒಮೆಗಾ 3 ಇರುವಂತಹ ಆಹಾರ, ಪ್ರತಿದಿನ ಓದುವ ಅಭ್ಯಾಸ ಅಥವಾ ಮೆದುಳಿಗೆ ಕೆಲಸ ಕೊಡುವಂತಹ ಹವ್ಯಾಸ, BP ಶುಗರ್ ಅನ್ನ ಕಂಟ್ರೋಲ್ನಲ್ಲಿ ಇಡುವಂಥದ್ದು, ಮದ್ಯಪಾನ, ಧೂಮಪಾನವನ್ನ ತ್ಯಜಿಸುವಂಥದ್ದು, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು, ಸಾಕಷ್ಟು ನಿದ್ರೆ, ಇದೆಲ್ಲವನ್ನ ಮಾಡೋದ್ರಿಂದ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಬ್ರೈನ್ ಅಟ್ರೋಫಿಯ ವೇಗವನ್ನ ಕಡಿಮೆ ಮಾಡಿ ಮೆದುಳಿನ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು.